ಹಿರಿಯ ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಚನ್ನಪಟ್ಟಣದ ದಶಾವರದಲ್ಲಿ ನಡೆಯಲಿದೆ. ಸದ್ಯ ಈಗ ಮಲ್ಲೇಶ್ವರಂನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ನಾನೀಗ ಅವರ ನಿವಾಸದ ಬಳಿ ಇದ್ದೀನಿ. ಇನ್ನು 10:30 ಸಮಯಕ್ಕೆ ಅಂದ್ರೆ ಇಂದು ಬೆಳಿಗ್ಗೆ 10:30 ಸಮಯಕ್ಕೆ ಸರೋಜಾದೇವಿಯವರ ಪಾರ್ಥಿವ ಶರೀರ ತೆರೆದ ವಾಹನ ಅಂತ ಹೇಳಿದ್ರೆ ಚಿರಶಾಂತಿ ವಾಹನ ಇದೆ. ಈ ವಾಹನದ ಮುಖಾಂತರ ಮೈಸೂರು ರಸ್ತೆಯ ಮಾರ್ಗವಾಗಿ ಚನ್ನಪಟ್ಟಣದ ತಮ್ಮ ಸ್ವಂತ ಊರಾಗಿರುವಂತಹ ದಶಾವರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಮಧ್ಯಾಹ್ನ 1:30 ಸಮಯಕ್ಕೆ ಅಂತಿಮ ವಿಧಾನಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ಕುಟುಂಬಸ್ಥರು ಕೂಡ ಅಂದ್ರೆ ಅವರ ಪುತ್ರ ಗೌತಮ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಾದೇವಿಯವರ ಒಂದು ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು ಕೂಡ ಸರೋಜಾದೇವಿಯವರ ಒಂದು ಅಂತಿಮ ದರ್ಶನವನ್ನ ಪಡೆದುಕೊಂಡಿರುವಂಥದ್ದು. ಇವತ್ತು ಕೂಡ ಬೆಳಗ್ಗೆ ಸುಮಾರು ಒಂದು 10 ಗಂಟೆಯ ಸಮಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸರೋಜಾದೇವಿಯವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಇರುವಂಥದ್ದು. ಇನ್ನು ಕನ್ನಡ ಮತ್ತು ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಂತಹ ಸರೋಜಾದೇವಿಯವರ ಒಂದು ಅಂತಿಮ ದರ್ಶನವನ್ನ ತಮಿಳು ಚಿತ್ರನಟರು ಕಾರ್ತಿ, ವಿಶಾಲ್ ಕೂಡ ಪಡೆದುಕೊಂಡಿದ್ರು. ಇನ್ನು ಸಾಕಷ್ಟು ಚಿತ್ರರಂಗದ ಗಣ್ಯರು ಕೂಡ ನಿನ್ನೆಯಿಂದಲೂ ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ತೆರೆದ ವಾಹನ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಅಭಿಮಾನಿಗಳಿರ್ತಾರೆ ಸರೋಜಾದೇವಿಯವರಿಗೆ. ಮಾರ್ಗ ಮಧ್ಯದಲ್ಲೂ ಕೂಡ ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ. ಹಾಗಾಗಿ ತೆರೆದ ವಾಹನದ ಮುಖಾಂತರ ಸಂಚರಿಸುವಂತ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅಭಿಮಾನಿಗಳು ಬಂದಂತ ಸಂದರ್ಭದಲ್ಲಿ ಅವರನ್ನ ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತೆರೆದ ವಾಹನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸದ್ಯ ಈಗ ಸಕಲ ಸಿದ್ಧತೆ ಕುಟುಂಬಸ್ಥರು ಒಂದು ಕಡೆ ತಯಾರಿ ನಡೆಸ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ತೆರೆದ ವಾಹನದ ಒಂದು ಪೂರ್ವ ಸಿದ್ಧತೆ ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಸುಮಾರು ಬೆಳಗ್ಗೆ 10 ಗಂಟೆಯಿಂದ 10:30 ಸಮಯಕ್ಕೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ಈ ವಾಹನದ ಮುಖಾಂತರ ಮೈಸೂರು ರಸ್ತೆ ಮಾರ್ಗವಾಗಿ ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ದಶಾವರಕ್ಕೆ ತೆಗೆದುಕೊಂಡುವಂತಹ ಒಂದು ಕೆಲಸ ಆಗುತ್ತೆ. ಮಧ್ಯಾಹ್ನ 1:30 ಸಮಯಕ್ಕೆ ಅಂತಿಮ ವಿಧಿವಿಧಾನಗಳು ನಡೆಯುವಂತಹ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.